ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಏನ್ರಿ ನಿಮ್ಮದು ಏಜ್ 20ರಿಂದ 30 ಇತ್ತಂದ್ರ ಈ ವಿಡಿಯೋನ ಒಟ್ಟ ಮಿಸ್ ಮಾಡುಲ್ದ ಫುಲ್ ವಿಡಿಯೋನ ನೋಡ್ಬೇಕು ನೋಡ್ರಿ ವೀಕ್ಷಕರೇ, ನಿಮ್ದು ಏಜ್ 20ರಿಂದ 30 ಇತ್ತ ಇದು ವಿಡಿಯೋನ ಫುಲ್ ನೋಡ್ರ ನೀವು ಮುಂದೆ ಫೈನಾನ್ಷಿಯಲಿ ಫ್ರೀಡಮ್ ಭಾಳ ಈಸಿ ಆಗ್ಬೋದ ಮತ್ತು ಮುಂದೆ ಅಷ್ಟು ನಿಮಗೆ ಸಮಸ್ಯೆ ಆಗಂಗಿಲ್ಲ ಫೈನಾನ್ಷಿಯಲಿ. ನಾನು ಈ ವಿಡಿಯೋನ ಒಟ್ಟ ಸ್ಕಿಪ್ ಮಾಡುಲ್ದ ಫುಲ್ ವಿಡಿಯೋ ನೋಡ್ರಿ. ಮತ್ತೇನ್ರಿ ನೀವು 30 ಏಜ್ಗಿಂತ ಹೆಚ್ಚಿದ್ರಿ, 50-60 ಇದ್ರೂ ನೋಡ್ರಿ ವಿಡಿಯೋ. ಮತ್ತು ನನ್ನ ಕಡೆಯಿಂದ ಇದ್ರಾಗ ಏನ್ರಿ ತಪ್ಪಾದ್ರೆ ಮತ್ತೆ ನೀವು ಹೇಳ್ರಿ ಕಮೆಂಟ್ ಬಾಕ್ಸ್ನಾಗ. ಅದ್ರ ಬಗ್ಗೆನೂ ನಾ ವಿಡಿಯೋ ಮಾಡ್ತೇನೆ. ನಿಮಗೆ ನಾ ಹೇಳಿದ್ದು ಪಾಯಿಂಟ್ ಮ್ಯಾಗ ಅಗ್ರಿ ಮಾಡ್ತಿರಿಲ್ಲ ಅಂತನೂ ನೀವು ಹೇಳ್ರಿ. ತಿಳಿತ್ರಿ? ನೋಡ್ರಿ ವೀಕ್ಷಕರೇ, ಒಂದನೇ ಪಾಯಿಂಟ್ ಏನಂತಂದ್ರೆ ನಿಮ್ದು ಏಜ್ 20ರಿಂದ 30 ಅಂತಂದ್ರೆ ಒಂದನೇ ಪಾಯಿಂಟ್ ನೀವು ಏನು ಫಾಲೋ ಮಾಡ್ಬೇಕಂದ್ರೆ ಫೈನಾನ್ಷಿಯಲಿ ಫ್ರೀಡಮ್ ಆಗಕ್ಕೆ ಅವಾಯ್ಡ್ ಬಾಯಿಂಗ್ ನ್ಯೂ ಕಾರನ್ನು ಬಾಯ್ ಮಾಡೋದ ಅವಾಯ್ಡ್ ಮಾಡ್ಬೇಕಾಗ್ತೈತಿ. ಈಗಿನ ಕಾಲನಾಗ ಏನಾಗೈತೆ ಅಂದ್ರೆ ವೀಕ್ಷಕರೇ, ಸ್ವಲ್ಪ ರೊಕ್ಕ ಬಂತೇನಿಲ್ಲ ಕಾರ್ ತೊಗೊಂಬರತ್ತಾರ. ಮೊನ್ನೆ ನಂಗೆ ಶೋರೂಮ್ದವ್ರು ಫೋನ್ ಹಚ್ಚಿರ, ನಿಮ್ಮ ಕಡೆ 1,30,30,000 ಇದ್ರೆ ಬರ್ರಿ, ನಾವು ನಿಮಗೆ 10 ಲಕ್ಷದ ಕಾರ್ ಕೊಡಿಸ್ತೇವಿ ಅಂತಂದ್ರೆ ಉಳ್ಕಿದೆಲ್ಲ ಲೋನ್ ಮಾಡಿ. ಯಾವಾಗನೂ ವೀಕ್ಷಕರೇ 20ರಿಂದ 30 ಏಜ್ ಇರ್ತೈತಲ್ಲ ರೀ, ಅವಾಗ ರೊಕ್ಕ ಮಾಡೋದಿರ್ತೈತಿ, ಇನ್ವೆಸ್ಟ್ ಮಾಡೋದಿರ್ತೈತಿ. ಅದು ಬಿಟ್ಟು ಕಾರ್ದು EMI ತುಂಬ್ಕೊಂಡು ಕುಂತು ಅಂದ್ರೆ ಈಗ ಸದ್ಯ 10 ಲಕ್ಷದ ಯಾವ್ದ್ರಿ ಕಾರ್ ತೊಗೊಂಬರ್ತೀರಿ, ಮುಂದೆ ಅವು ದೊಡ್ಡ ಕಾರ್ ತೊಗೊಳಕ್ಕಾಗಿಲ್ಲ ನಿಮಗೆ. ನಾನು ವೀಕ್ಷಕರೇ ಯಾವಾಗನೂ ಸಾಲ ಮಾಡಿ ಕಾರ್ ತರಬಾರ್ದು. ತೀತ್ರಿ? ಮಾಡ್ರೂ ನಿಮ್ಮ ಕಡೆ ಅಷ್ಟು ರೊಕ್ಕ ಇರ್ಬೇಕು, ಹೆಸರಿಗೆ ಸಾಲ ಮಾಡ್ಬೇಕು. ತೀತ್ರಿ? ಬಟ್ 20ರಿಂದ 30 ಏಜ್ ಇತ್ತಂದ್ರೆ ನೀವು ಹೊಸ ಕಾರನ್ನು ಬಾಯ್ ಮಾಡೋದು ಅವಾಯ್ಡ್ ಮಾಡ್ರಿ. ವೀಕ್ಷಕರೇ, ಕಾರ್ ಬಾಯ್ ಮಾಡಲಿಲ್ಲ ಅಂದ್ರೂ ನಡಿತೈತಿ ನಿಮ್ಮ ಕಡೆ ಅಷ್ಟು ರೊಕ್ಕ ಇರಲಿಲ್ಲ ಅಂದ್ರೆ. ಬಟ್ ಕಾರ್ ತಗೊಳ್ಳೋ ಅಷ್ಟು 2-3 ಪಟ್ಟು ರೊಕ್ಕ ಇದ್ರೆ ನೀವು ತೊಗೋಬೋದು. ತಿಳಿತ್ರಿ? ಅದನ್ನ ಮೇಂಟೈನ್ ಅದು ಮಾಡ್ಬೇಕಾಗ್ತೈತಿ. ಕಾರ್ ಯಾಕೆ EMI ಮ್ಯಾಗ ತರಬಾರ್ದಂದ್ರೆ, ಈಗ ನೀವು ಕಾರ್ ತಂದ್ರಿ, ಒಂದು ಕಾರ್ ತಂದ್ರಿ 10 ಲಕ್ಷದ, ಮತ್ತು ಹತ್ತಿರದ ಮಂತ್ಲಿ EMI 10,000 ರೂಪಾಯಿ ಐತೆ ಅಂತ ತಿಳ್ಕೊರಿ. ನೀವು ಆ ಕಾರ ಓಡಿಸ್ರಿ ಬಿಡ್ರಿ, ತಿಂಗಳ ನೀವು 10,000 ರೂಪಾಯಿ ಕೊಡಬೇಕಾಗ್ತೈತಿ ಅದ್ರದ್ದು EMI. ನಾನು ವೀಕ್ಷಕರೇ, ಮತ್ತು ಅದು ಓಡಿಸಿ ಅದ್ರ ಡೀಸೆಲ್ ಪೆಟ್ರೋಲ್ ಖರ್ಚು, ಮತ್ತು ಎಲ್ರಿ ಹೈವೇ ಮ್ಯಾಗ ಹೋದ್ರೆ ಟೋಲ್ ನಾಕಾದ ಖರ್ಚು, ಮತ್ತು ಅದ್ರ ಟೈರ್ ಪಂಚರ್ ಅದ ಟೈರ್ ಪಂಚರ್ ಖರ್ಚು, ಅದೆಲ್ಲ ಕೊಡಬೇಕಾಗ್ತೈತಿ. ಅದ ಕಾರಣ ವೀಕ್ಷಕರೇ, ಕಾರನ್ನು ಬಾಯ್ ಮಾಡೋದ ಅವಾಯ್ಡ್ ಮಾಡ್ರಿ. ತಿಳಿತ್ರಿ? ಸದ್ಯ ಅವಾಯ್ಡ್ ಮಾಡ್ರಿ. 10 ವರ್ಷ ಬರೀ ಅವಾಯ್ಡ್ ಮಾಡ್ರೆ ಮುಂದೆ ರೊಕ್ಕ ರಗಡಾಗ್ತಾವ, ಅವಾಗ ನೀವು ಕಾರನ್ನು ಬಾಯ್ ಮಾಡ್ಬೋದು. ನಿಮ್ಮ ಕೆಪಾಸಿಟಿ ಆಗಿರ್ತೈತಿ, ಏನೂ ನಿಮಗೆ ಅನ್ಸಂಗಿಲ್ಲ. ತಿಳಿತ್ರಿ? ಮತ್ತು ವೀಕ್ಷಕರೇ, ಎರಡನೇ ಪಾಯಿಂಟ್ ಏನಂತಂದ್ರೆ ಟೇಕ್ ಮೇಜರ್ಡ್ ರಿಸ್ಕ್ ಅಂತಂದ್ರೆ ಯಾವುದು ರಿಸ್ಕ್ ತೊಗೋಬೇಕಂದ್ರೆ ಅಳತು ತಗೋರಿ. ರಿಸ್ಕ್ ತಗೋನ ಬೇಕು, ಯಾಕಂದ್ರೆ ರಿಸ್ಕ್ ತೊಗೊಳಕ ಬೇಕಂತಾರ ಲೈಫ್ನಾಗ. ರಿಸ್ಕ್ ಹೇತು ಇಸ್ಕೆ ಅಂತ ಹರ್ಷದ್ ಮೆಹ್ತಾ ಅವ್ರೂ ಡೈಲಾಗ್ ಹೊಡೆದಾರ. ಬಟ್ ರಿಸ್ಕ್ ತೊಗೋಬೇಕಂತ ಸಿಕ್ಕಂಗೆ ರಿಸ್ಕ್ ತೊಗೊಳೋದಿಲ್ಲ. ರಿಸ್ಕನ್ನು ತೊಗೋಬೇಕಂತಂದ್ರೆ ಅದನ್ನು ಅಳಿಬೇಕು. ಎಷ್ಟು ಏನಾಗ್ಬೋದಪ್ಪ ಅದ್ರಲ್ಲಿ ಪೆಟ್ಟು ನನಗೆ. ಈಗ ತಪ್ಪಿ ನೀವು ಒಂದು ಯಾವ್ದ್ರೆ ರಿಸ್ಕ್ ತೊಗೋತೀರ ಅಂತ ತಿಳ್ಕೊರಿ. ಸ್ಟಾಕ್ ಮಾರ್ಕೆಟ್ನಾಗ ಒಂದು ತೋರಿ, ಒಂದು ಯಾವ್ದ್ರೆ ಪಿನ್ನಿ ಶೇರ್ ಮ್ಯಾಗ ರಿಸ್ಕ್ ತೊಗೋತೀರಿ. ಹೌದಪ್ಪ, ಇದು ಪಿನ್ನಿ ಶೇರ್ ಐತಿ, ಬಂದ್ರೆ ಬರ್ತೈತಿ, ಇಲ್ಲಿಗೆ ಹೋದ್ರೆ ಹೋಗ್ತೈತಿ ಅಂತ ನಿಮಗೆ ಗುರ್ತಾಗ್ತೈತಿ. ಅವಾಗ ನೀವು ನಿಮಗೆ ರೊಕ್ಕ ಹೋದ್ರೂ ಪರವಾಗಿಲ್ಲ, ಅಷ್ಟನ್ನು ಇನ್ವೆಸ್ಟ್ ಮಾಡ್ಬೇಕು. ಈಗ 2,000 ರೂಪಾಯಿ ಈಗ ಶೇರ್ನ ಇನ್ವೆಸ್ಟ್ ಮಾಡ್ತೇನಪ್ಪ, ಏನು ಹೋದು ಇಲ್ಲಿಕ್ರೆ ಹೋಟೆಲ್ನ ಊಟ ಮಾಡಿ ಬಂದಂಗೆ ಆಗ್ತೈತೆ ಅಂತ 2,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಡೋದ. ಹಿಂಗೆ ಅಳತೆ ರಿಸ್ಕನ್ನು ತೊಗೋಬೇಕು ಯಾವಾಗನು. ವಿದೌಟ್ ಅಳಿಯುಲ್ದ ಅಂದ್ರೆ ಏನಾಗ್ಬೋದು ಮುಂದೆ ಪರಿಣಾಮ ಅಂತ ನೀವು ಅಳಿಯುಲ್ದ ಏನ್ರಿ ರಿಸ್ಕ್ ತೊಗೊಂಡ್ರೆ ತಪ್ಪೇನ್ರಿ. ಅದು ಚಲೋ ಆತಂದ್ರೆ ಬೆಸ್ಟ್, ಬಟ್ ಏನ್ರಿ ಕೆಟ್ಟ ಆತ ನಿಮಗೆ ತಿರುಗಿ ಬಿತ್ತಂತಂದ್ರೆ ಅದು ನಿಮಗೆ ದೊಡ್ಡ ನಷ್ಟ ಆಗೋ ಚಾನ್ಸ್ ಇರ್ತೈತಿ. ಮತ್ತು ಅವಾಗ ನೀವು ಸೋತ್ ಬಿಡ್ತೀರಿ ಲೈಫ್ನಾಗ. ಮೇನ್ ಅಂತಂದ್ರೆ ವೀಕ್ಷಕರೇ, ಮನುಷ್ಯಾಗ ಧೈರ್ಯ ಕೊಡೋದು ನನ್ನ ಪ್ರಕಾರ ಫೈನಾನ್ಸ್ ರೀ. ರೊಕ್ಕ ಇದ್ರೆ ಮನುಷ್ಯಾಗ ಧೈರ್ಯ ಇರ್ತೈತಿ. ಫುಲ್ ಅದೇ ಹ್ಯಾಪಿನೆಸ್ ಕೊಡ್ತೈತೆ ಅನ್ನಂಗಿಲ್ಲ ನಾ ರೊಕ್ಕನ. ಬಟ್ ವೀಕ್ಷಕರೇ, ಈಗಿನ ಕಾಲನಾಗ 90% ರೊಕ್ಕ ಬೇಕು ಏನಾದ್ರೂ. ತಿಳಿತ್ರಿ? ಹಣನ ವೀಕ್ಷಕರೇ, ಯಾವುದೂ ಫೈನಾನ್ಷಿಯಲಿ ಇಲ್ಲ ನಿಮ್ಮ ಕರಿಯರ್ ಡಿಸಿಷನ್ ತೊಗೋಬೇಕಂದ್ರೆ ನೀವು ಅಳತೆ ತೋರಿ. ರಿಸ್ಕ್ ತೊಗೋಬಾರ್ದು ಅನ್ನಂಗಿಲ್ಲನ, ಬಟ್ ಅಳತೆ ತೋರಿ. ತಿಳಿತ್ರಿ? ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂತಂದ್ರೆ ಅವಾಯ್ಡ್ ಕ್ರೆಡಿಟ್ ಕಾರ್ಡ್ಸ್ EMIs. ಅವಾಯ್ಡ್ ಕ್ರೆಡಿಟ್ ಕಾರ್ಡ್ EMIಕ್ಕಿಂತ ಅವಾಯ್ಡ್ ಕ್ರೆಡಿಟ್ ಕಾರ್ಡ್ ಅಂದ್ಬಿಡ್ರಿ. ಕ್ರೆಡಿಟ್ ಕಾರ್ಡನ್ನು ತೊಗೋಬೇಡ್ರಿ. ಈಗಿನ ಕಾಲನಾಗ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ಅದು ಆಫರ್ ಐತಿ, ಇದು ಆಫರ್ ಐತಿ ಅಂತ ಕೊಡ್ತಾರೆ. ಅವ್ರೇನು ಹುಚ್ಚಿಲ್ಲ ಕಂಪ್ನಿದವ್ರು. ಅವ್ರು ನಿಮಗೆ ಫಸ್ಟ್ ಕ್ರೆಡಿಟ್ ಕಾರ್ಡ್ ತೊಗೊಳಕ್ಕೆ ಈ ಥರ ಎಲ್ಲ ಆಫರ್ ಕೊಡ್ತಾರೆ. ಆಮ್ಯಾಗ ಅದ್ರದ್ದು 2-3 ಪಟ್ಟು ಒಂದು EMI ಮಿಸ್ ಆದ್ರೂ ಕ್ರೆಡಿಟ್ ಕಾರ್ಡ್ ಏನ್ರಿ 30% ಅದ್ರದ್ದು ಬಡ್ಡಿ. ನಾನು ವೀಕ್ಷಕರೇ, ನಾವು ಈ ಕಾರ್ ಲೋನ್ ಅದು 8% ಅದು ಸಿಗ್ತೈತಿ, ಅದು 30% ಅದು ಸುಮಾರು ಐತೆ ಅನ್ನಿಸ್ತೈತಿ. ಅಂದ್ರೆ ಅದು ಭಾಳ ಆತ್ರಿ, ಅದು ಭಾಳ ಕೆಟ್ಟ. ನಾನು ವೀಕ್ಷಕರೇ, ಮತ್ತು ಅದು ಡೇಟನ್ನು ತಪ್ಪಿಸ್ರೆ ಅದು ಮತ್ತು ಫೈನ್ ಅದು ಭಾಳ ತಿರುಗ್ತೈತಿ. ಮತ್ತು ಅದು ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಅದು ಇಸ್ಕೋತಾರೆ. ನಾನೇ ಎಷ್ಟಾಗ್ತೈತೆ ಅಷ್ಟು 20ರಿಂದ 30 ವರ್ಷ ನಿಮ್ದು ಇತ್ತಂದ್ರೆ ಏಜ್, ನೀವು ಕ್ರೆಡಿಟ್ ಕಾರ್ಡನ್ನು ಬಾಯ್ ಮಾಡೋದನ್ನು ಅವಾಯ್ಡ್ ಮಾಡಿರಿ. ವೀಕ್ಷಕರೇ, ಯಾವಾಗೂ ನಿಮ್ಮ ಕಡೆ ರೊಕ್ಕ ಇದ್ರನ್ನ ಆ ಐಟಮನ್ನು ಬಾಯ್ ಮಾಡಿರಿ. ಈಗ ನಿಮ್ಮ ಕಡೆ ಅಷ್ಟು ರೊಕ್ಕ ಇಲ್ಲ ಅಂತಂದ್ರೂ ನೀವು ಏನರ ಅದು ಗಾಡಿನ ಎಕ್ಸಾಂಪಲ್ ತೋರಿ, ನಿಮ್ಮ ಕಡೆ ಅಷ್ಟು ರೊಕ್ಕ ಇಲ್ಲ 10 ಲಕ್ಷದ ಕಾರ್ ತೊಗೊಳಕ್ಕೆ. ಬಟ್ ನೀವು 1 ಲಕ್ಷ ತುಂಬಿ ಕಾರನ್ನು ತಂದ್ರೆ ಅಂದ್ರೆ ಆಮ್ಯಾಗ ಮತ್ತು ಅದಕ್ಕೆ ಹೊಟ್ಟಿಗೆ ಪೆಟ್ರೋಲ್ ಹಾಕ್ಬೇಕು, ಓಡ್ಬೇಕಂದ್ರೆ ಪೆಟ್ರೋಲ್ ಹಾಕ್ಬೇಕು, ಮತ್ತು ಪ್ಲಸ್ ಟೈರ್ ಪಂಚರ್ ಆಗ್ತೈತೆ ಹವಾ ಹಾಕ್ಬೇಕು, ಹಾಗೆಲ್ಲ ಭಾಳ ಇರ್ತಾವೆ.
ಅನಾನ ವೀಕ್ಷಕರೇ, ನೀವು ಯಾವಾಗನೂ EMI ಅನ್ನ ಅವಾಯ್ಡ್ ಮಾಡ್ರಿ ಮತ್ತು ಕ್ರೆಡಿಟ್ ಕಾರ್ಡನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. 20-30 ವರ್ಷ ತನಕ ನಿಮ್ದು ಏಜ್ ಇದ್ರೆ, ಅಥವಾ ನೀವು 40 ಇದ್ರೂ ನೀವು ಇವೆಲ್ಲ ಫಾಲೋ ಮಾಡ್ಬೋದು ತೇತ್ರಿ. ಮತ್ತು ವೀಕ್ಷಕರೇ, ನಿಮ್ದು ಏಜ್ 50-60 ಅದು ಇದ್ರೆ ನಾ ಇವೆಲ್ಲ ಹೇಳೋ ಪಾಯಿಂಟ್ಗೆ ಅಗ್ರಿ ಮಾಡ್ತಿರಲಿಲ್ಲ ಅಂತ ನಂಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಮತ್ತು ವೀಕ್ಷಕರೇ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ, ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಡೂ SIP. ತೇತ್ರಿ, ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡಿರಿ, ಮ್ಯೂಚುವಲ್ ಫಂಡ್ಗಳ್ನಾಗ, ಇಂಡೆಕ್ಸ್ ಫಂಡ್ನಾಗ ಅದು SIP ಮಾಡಿರಿ. ತೇತ್ರಿ, ಎಷ್ಟು ಆಗ್ತೈತೆ ಅಷ್ಟೇ ಮಾಡಿರಿ. ಯಾಕಂದ್ರೆ ನಿಮ್ದು 20-30 ವರ್ಷ ತನಕ ಒಬ್ರೊಬ್ರದ ಮದ್ವಿನೂ ಆಗಿರಂಗಿಲ್ಲ, ಸೇವಿಂಗ್ ಭಾಳ ಆಗ್ತಿರ್ತವ, ಪೇಮೆಂಟು ಇರ್ತೈತಿ. ಹೊಸವಾಗಿ ನೀವು ಜಾಯ್ನ್ ಆಗಿರ್ತೀರಿ ನೌಕರಿಗೆ, ಅವ ಅಪ್ಪ ಅಂದ್ಮ್ಯಾಗ ಅದು ಅವಲಂಬನೆ ಇರಂಗಿಲ್ಲ. ನೀವು ನಿಮ್ಮ ಸ್ವಂತ ಫ್ರೀಡಮ್ ಇರ್ತೈತಿ, ಇನ್ಕಮ್ ಇರ್ತೈತಿ, ಮದ್ವೆ ಆಗಿರಂಗಿಲ್ಲ, ಎಲ್ಲ ಸೇವ್ ಆಗ್ತಿರ್ತಾವ. ಎಷ್ಟು ಆಗ್ತೈತೆ ಅಷ್ಟೇ ನೀವು ಬೇಗ ಸ್ಟಾಕ್ ಮಾರ್ಕೆಟ್ನಾಗ, ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿರಿ. ಒಂದ್ಸಲ ಮದ್ವೆ ಆತಂದ್ರೆ ಆಮೇಲೆ ನಿಮಗೆ ಖರ್ಚು ಹೆಚ್ಚಾಗ್ತಾವ. ಈಗ ನೀವು ಯಾವ್ದ್ರೆ ಸಾದಾ ಬಾಡಿಗೆ ಮನೆ ಹಿಡಿಬೋದು, ಬಟ್ ಮದುವೆ ಆಗೋಣ ಚಲೋ ಮನೆ ಹಿಡಿಬೇಕಾಗ್ತೈತಿ. ಮತ್ತು ಹುಡುಗ ಆಗ್ತಾನೆ, ಹುಡುಗದ ಸ್ಕೂಲ್ ಫೀಸ್, ಮತ್ತು ಅದು ಕಾರವಾಗಿ ತೊಗೋಬೇಕಾಗ್ತೈತೆ, ಫ್ಯಾಮಿಲಿ ಇರ್ತೈತೆ ಅಂತ, ಹೀಗೆಲ್ಲ ಭಾಳ ಖರ್ಚಾಗ್ತಾವೆ. ಅನಾನ ವೀಕ್ಷಕರಿ, 20-30 ವರ್ಷ ಏಜ್ ಇರ್ತೈತಲ್ಲ ರೀ, ಅವಾಗ ನೀವು ಸ್ಟಾಕ್ ಮಾರ್ಕೆಟ್ನಾಗ ಮತ್ತು ಮ್ಯೂಚುವಲ್ ಫಂಡ್ಗಳ್ನಾಗೆಲ್ಲ SIP ಮಾಡಿರಿ. ಫುಲ್ ಡೈವರ್ಸಿಫೈ ಮಾಡಿ ತೇತ್ರಿ. ಮತ್ತು ವೀಕ್ಷಕರೇ, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಡು ನಾಟ್ ಬೈ ಹೌಸ್. ಮನಿಯನ್ನು ಬಾಯ್ ಮಾಡಬೇಡ್ರಿ. ಯಾಕಂದ್ರೆ ವೀಕ್ಷಕರೇ, ನಿಮ್ದು ಪೇಮೆಂಟ್ ಹೆಚ್ಚಿತ್ತ, ಈಗ ನಿಮ್ದು 50 ಲಕ್ಷ ಐತಂತ ತಿಳ್ಕೊರಿ ಇಯರ್ಲಿ. ಅಂದರೆ ಎಕ್ಸಾಂಪಲ್ ತೋರಿ, ಭಾಳ ಮಂದಿದು ಇರಂಗಿಲ್ಲ ಅಂದ್ರೂ ಹೇಳ್ತೀನಿ. ಇತ್ತಂತಂದ್ರೆ ನೀವು 1 ಕೋಟಿದ ಮನಿ ಬಾಯ್ ಮಾಡ್ಬೇಕಂತ ನಿಮ್ದು ಕನಸಿರ್ತೈತಿ. ಅವಾಗ ಏನು ಮಾಡ್ತೀರಿ ಅಂದರೆ, ನೀವು 50 ಲಕ್ಷನ ಕೊಟ್ಟು ಉಳ್ಕಿದ 50 ಲಕ್ಷನ ಸಾಲ ಮಾಡಿಬಿಡ್ತೀರಿ. ಮತ್ತು ಆ ಸಾಲನ ಮಾಡಿರಿ ಅಂದ್ರೆ 38,000 ಹಿಂಗೇನ್ರಿ 20 ವರ್ಷಕ್ಕೆ 7% ಹಿಡಿದ್ರೆ ಎಷ್ಟು ಬರ್ತೈತಿ? 38-40,000 ಹಿಂಗೆ ಮಂತ್ಲಿ EMI. ಅದು ನಿಮ್ದು ಪೇಮೆಂಟ್ ಅರ್ಧ ಅಲ್ಲೇ ಹೋಗ್ಬಿಡ್ತೈತಿ ಸಾಲ ತುಂಬಾಕ ಮನಿದು. ಅನಾನ ವೀಕ್ಷಕರೇ, ಮತ್ತು ಆ ಮನಿ 20 ವರ್ಷ ತನಕ ಅದು ಮನಿನೂ ಹಳೇದಾಗಿರ್ತೈತಿ. ಮತ್ತು ವೀಕ್ಷಕರೇ, ಅವ ಏನ್ರಿ 40,000 ಇರ್ತಾವಲ್ಲ ರೀ, ಅವ ಏನ್ರಿ ನೀವು SIP ಮಾಡ್ರಿ ಅಥವಾ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ರೆ, ಆ ಮನಿ ಬೆಲೆಕ್ಕಿಂತನೂ ಇದು ಹೆಚ್ಚಾಗಿಬಿಡ್ತೈತಿ. ಅದಕ್ಕೆ ರೈಟ್, ಮನಿನೂ ಒಂದು ಆಸ್ತಿನ, ಬಟ್ 20-30 ಇಯರ್ಸ್ನಾಗ ನೀವು ಮನಿಯನ್ನು ಬಾಯ್ ಮಾಡಬೇಡ್ರಿ ಅಂತ ನನ್ನ ಪರ್ಸ್ನಲ್ ಇದೆ. ನಿಮ್ದು ಯಾರ್ದಾರೆ ನಿಮ್ಮ ತಂದೆ ತಾಯಿನ ಮನಿ ಇದ್ರೆ ಬೆಸ್ಟ್ ಸ್ವಂತ ಮನಿ, ಅಥವಾ ನೀವು ಬಾಡಿಗೆ ಮನಿನಾಗ ತೆಗೀರಿ. ಒಂದು 10 ವರ್ಷ ಸ್ವಲ್ಪ ತ್ರಾಸ ಆಗ್ತೈತಿ, ಬಟ್ ಆಮೇಲೆ ನೀವು ಇನ್ವೆಸ್ಟ್ ಮಾಡಿದ್ದು ರೊಕ್ಕ ಆಮ್ಯಾಗ ಒಂದು ಚಲೋ ಮನಿಯನ್ನು ನೀವು ಬಾಯ್ ಮಾಡ್ಬೋದು. ತಿಳಿತ್ರಿ ಅನಾನ ವೀಕ್ಷಕರೇ, ಡು ನಾಟ್ ಬೈ ಹೌಸ್ 20-30 ಇಯರ್ಸ್ ತನಕ ಇದ್ರೆ ನಿಮ್ದು ಏಜ್. ತಿಳಿತ್ರಿ. ಮತ್ತು ನೆಕ್ಸ್ಟ್ ನೋಡೋಣ ವೀಕ್ಷಕರೇ, ನೆಕ್ಸ್ಟ್ ಏನಂತಂದ್ರೆ, ಬಾಯ್ ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸನ್ನು ಬಾಯ್ ಮಾಡಿರಿ. ಯಾಕಂದ್ರೆ ವೀಕ್ಷಕರೇ, ಹೆಲ್ತ್ ಮನುಷ್ಯಂದ ಅನ್ಸರ್ಟನಿಟಿ ಇರ್ತೈತಿ. ಇವತ್ತು ಚಲೋ ಇರ್ತಾನೆ, ನಾಳೆ ಏನಾಗ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಮನುಷ್ಯಂದು ಹಂಗೆ ಕತ್ತೈತಿ, ಮನುಷ್ಯದಿಲ್ಲ ಎಲ್ಲ ಪ್ರಾಣಿಗಳದ್ದು ಕಟ್ಟೈತಿ. ಬಟ್ ಮನುಷ್ಯಂದು ಏನು ಅಡ್ವಾಂಟೇಜ್ ಅಂದ್ರೆ, ಅವನ ಕಡೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಒಂದು ವಸ್ತು ಐತಿ. ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡ್ರೆ ಇಯರ್ಲಿ ಏನು ನಿಮ್ದು ವಯಸ್ಸು ಕಮ್ಮಿ ಇತ್ತಂದ್ರೆ 10,000 9,000 ಹಿಂಗೆ ಪ್ರೀಮಿಯಮ್ ಇರ್ತೈತಿ. ತುಂಬ್ಕೊಂಡು ಹೋದ್ರೆ ಅಂದ್ರೆ ತಪ್ಪೇನ್ರಿ ನಿಮಗೆ ಆರೋಗ್ಯ ಸಮಸ್ಯೆ ಬಂತಂದ್ರೆ ಬರಬಾರ್ದು ನಾ ಅನ್ಕೋತೇನೆ. ಬಟ್ ಅಂದ್ರೂ ಮನುಷ್ಯ ಅಂದ್ರೆ ಹೇಳಕ್ಕೆ ಬರೋಂಗಿಲ್ಲ, ಬರ್ಬೋದ. ಬಂತಂದ್ರೆ ನಿಮ್ದು ಆರೋಗ್ಯ ಸಮಸ್ಯೆ, ಅವಾಗ ನಿಮ್ದು ಸೇವಿಂಗ್ಗೆ ಪೆಟ್ಟು ಬೀಳಂಗಿಲ್ಲ, ನಿಮ್ದು ಇನ್ವೆಸ್ಟ್ಮೆಂಟಿಗೆ ಪೆಟ್ಟು ಬೀಳಂಗಿಲ್ಲ. ಈಗ ಸ್ಟಾಕ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡಿದ್ದು ರೊಕ್ಕನ ನೀವು ಮುಟ್ಟಕ್ಕಾಗಿಲ್ಲ. ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡಿರ್ತೀರ, ಅವು ಮುಟ್ಟೋದು ಆಗಂಗಿಲ್ಲ. ನಿಮ್ದು ಗೋಲ್ಡ್ನ ಇನ್ವೆಸ್ಟ್ ಇದ್ರೆ ಗೋಲ್ಡನ್ನು ಒತ್ತೆ ಇಟ್ಟು ಮತ್ತು ರೊಕ್ಕ ತರೋದಿರಂಗಿಲ್ಲ. ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆಟೋಮೆಟಿಕ್ಲಿ ಹೆಲ್ತ್ ಇನ್ಶೂರೆನ್ಸ್ನಾಗ ನಿಮ್ದು ಎಲ್ಲ ಕವರ್ ಆಗಿಬಿಡ್ತೈತಿ ಬಿಲ್. ತೇತ್ರಿ ವೀಕ್ಷಕರೇ, ಅನಾನ ವೀಕ್ಷಕರೇ, ಇದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊರಿ. ಹೆಲ್ತ್ ಇನ್ಶೂರೆನ್ಸ್ರೇ ಬಾಯ್ ಮಾಡೋಣ ಬೇಕಾ? ಯಾಕಂದ್ರೆ ಮನುಷ್ಯದೇನು ಹೇಳಕ್ಕೆ ಬರಂಗಿಲ್ಲ. ಖರೆ ಏನ್ರೆ ಸಮಸ್ಯೆ ಬಂದ್ರೂ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ನಾಗ ಕವರ್ ಆಗ್ತೈತಿ. ಚಲೋ ಕಂಪ್ನಿದು ಹೆಲ್ತ್ ಇನ್ಶೂರೆನ್ಸ್ ತೋರಿ. ಅದ್ರ ಬಗ್ಗೆನೂ ನಾ ವಿಡಿಯೋ ಮಾಡ್ತೀನಿ, ಯಾವ ಕಂಪ್ನಿ ಚಲೋ ಐತಿ ಏನೇನೈತೆ ಅಂತ. ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹೆಲ್ತ್ ಇನ್ಶೂರೆನ್ಸ್ ಬಾಯ್ ಮಾಡ್ರೆ ನಿಮ್ದು ಸೇವಿಂಗ್ಗೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಯಾವಾಗೂ ಪೆಟ್ಟು ಬೀಳಂಗಿಲ್ಲ. ನೀವೊಬ್ಬರ ಟೆನ್ಷನ್ ಫ್ರೀ ಲೈಫನ್ನು ತೆಗಿಬೋದು. ನಾನು ಯಾವಾಗೂ ಹೆಲ್ತ್ ಇನ್ಶೂರೆನ್ಸನ್ನು ಬಾಯ್ ಮಾಡಿರಿ. ವೀಕ್ಷಕರೇ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದ್ರೆ, ನಿಮ್ಮದು ಏಜ್ 20-30 ಇತ್ತಂತಂದ್ರೆ ನಿಮ್ದು ಇನ್ಕಮ್ ಅದ 25%ಗಿಂತ ಅಥವಾ 30% ನೀವು ಹೂಡಿಕೆಯನ್ನು ಮಾಡಿರಿ. ಯಾಕಂದ್ರೆ ವೀಕ್ಷಕರೇ, ಈಗ ಹೇಳಿದೆ ನಿಮಗೆ, ಈ ಟೈಮ್ನಾಗ ನಿಮ್ಮ ಕಡೆ ರೊಕ್ಕ ಭಾಳ ಉಳಿತಿರ್ತಾವೆ. ಯಾಕಂದ್ರೆ ಮದುವೆ ಅದು ಆಗಿರಂಗಿಲ್ಲ, ಪೇಮೆಂಟು ಇರ್ತೈತಿ. ಅವಾಗನ ನೀವು ನಿಮ್ದು ಆಲ್ಮೋಸ್ಟ್ ಎಲ್ಲ ಇನ್ಕಮ್ 25-30% ಅಂದರೆ 25%ಗಿಂತ ಹೆಚ್ಚು, 25%ಗಿಂತ ಹೆಚ್ಚು ನಿಮ್ಮ ಎಲ್ಲ ಇನ್ಕಮ್ದು ರೊಕ್ಕ ಹೂಡಿಕೆಯನ್ನು ಮಾಡಿರಿ. ತಿಳಿತ್ರಿ. ಮತ್ತು ವೀಕ್ಷಕರೇ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದ್ರೆ, ಬಿಲ್ಡ್ 6 ಮಂತ್ ಎಮರ್ಜೆನ್ಸಿ ಫಂಡ್. ಯಾವಾಗನೂ 6 ತಿಂಗಳದ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿರಿ. ಯಾಕಂದ್ರೆ ವೀಕ್ಷಕರೇ, ಈಗ ಕೋವಿಡ್ ಸಮಯನಾಗ ನಾವು ನೋಡಿದ್ದು, ಕೋವಿಡ್ ಸಮಯನಾಗ ಎಂಥ ದೊಡ್ಡ ಇಂಜಿನಿಯರ್ಸ್, ಪ್ರೈವೇಟ್ ಜಾಬ್ ಮಾಡೋರು ಎಷ್ಟೋ ಚಲೋ ಪೇಮೆಂಟ್ ತೊಗೋತೀರ. ಬಟ್ ಅವ್ರದ್ದು ಪೇಮೆಂಟ್ ಎಷ್ಟು ಚಲೋ ಇತ್ತು ಅಷ್ಟೇನ ಖರ್ಚನೂ ಇತ್ತು. ಆದ ಕಾರಣ ಅವ್ರು ಸೇವ್ ಮಾಡ್ತಿರ್ಕಿಲ್ಲ ಇರ. ಮತ್ತು ಕೋವಿಡ್ ಅದು ಬಂದಾಗ ಏನು ಮಾಡ್ರಿ ಅಂದ್ರೆ, ಕಂಪ್ನಿಗಳು ತಮ್ಮದು ಲಾಸ್ ಆಗತ್ತದಂತ ಜಾಬ್ದಿಂದ ಭಾಳ ಮಂದಿಗೆ ತೆಗೆದ್ರ. ಜಾಬ್ದಿಂದ ತೆಗ್ಯಾನ
ಅವ್ರಿಗೆ ಪೇಮೆಂಟು ಬರ್ವಾತತ ಮತ್ತು ಅವ್ರದ್ದು ಸೇವಿಂಗನ್ನು ಭಾಳ ಖರ್ಚಾಗಿತ್ತು. ಪೇಮೆಂಟ್ ಎಷ್ಟು ಹೆಚ್ಚಿರ್ತೈತೆ ಅಷ್ಟೇ ಮನುಷ್ಯದ ಖರ್ಚು ಆಗ್ತಿರ್ತೈತೆ ರೀ. ಅನಾನ ವೀಕ್ಷಕರೇ ಅವ್ರದ್ದು ಎಲ್ಲ ಪೇಮೆಂಟ್ ಹೆಚ್ಚಿತ್ತು, ಬಟ್ ಎಲ್ಲ ಪೇಮೆಂಟ್ ಅವ್ರದ್ದು ಖರ್ಚು ಆಗ್ಬಿಡ್ತಿತ್ತು. ಎಷ್ಟು ಪೇಮೆಂಟ್ ಇರ್ತೈತೆ ಅಷ್ಟೇ ಮನುಷ್ಯಂದ ಖರ್ಚನ್ನು ಹೆಚ್ಚಾಗ್ತಾವ. ಅದ ಕಾರಣ ಏನಾಗ್ತೈತೆ ಅಂತಂದ್ರೆ ಅವ್ರ ಕಡೆ ಸೇವಿಂಗ್ ಇರಂಗಿಲ್ಲ. ಮತ್ತು ಕೋವಿಡ್ ಅಂತ ಸಮಯ ಏನ್ರಿ ತಪ್ಪಿ ಮುಂದೆ ಬಂತಂದ್ರೆ ಬರ್ಬೋದು, ಮುಂದೆ ಬರಂಗಿಲ್ಲ ಅಂತೇನು ಅನ್ನಂಗಿಲ್ಲ. ಬಟ್ ಬಂತಂತಂದ್ರೆ ಸೇವಿಂಗ್ ಇರಂಗಿಲ್ಲ, ನೌಕರಿದಿಂದನೂ ತೆಗಿತಾರ. ಅವಾಗ ಏನಾಗ್ತೈತೆ ಅಂತಂದ್ರೆ ಪರಿಸ್ಥಿತಿ ಭಾಳ ಕೆಡ್ತೈತಿ. ಚಲೋ ಇದ್ದ ವ್ಯಕ್ತಿದು ಪರಿಸ್ಥಿತಿ ಕೆಡ್ತೈತಿ. ಯಾವಾಗನೂ ವೀಕ್ಷಕರೇ ಚಲೋ ಶ್ರೀಮಂತ ಇದ್ದವ್ರು ಬಡದ್ರ ಆದ್ರೆ ಭಾಳ ಕೆಟ್ಟ ಪರಿಸ್ಥಿತಿ ಆಗ್ತೈತಿ. ಅದ ಬಡ್ರು ಇದ್ದು ಶ್ರೀಮಂತ ಆದ್ರೆ ಭಾಳ ಚಲೋ ಇರ್ತೈತಿ. ಅನಾನ ಯಾವಾಗೂ ಒಂದ್ಸಲ ಶ್ರೀಮಂತ ಆದ್ರೆ ಬಡ್ರು ಆಗ್ಬಾರ್ದು ರೀ, ಭಾಳ ಕೆಟ್ಟ ಪರಿಸ್ಥಿತಿ. ಅನಾನ ನೀವೇನು ಮಾಡ್ಬೇಕಂದ್ರೆ ಬಿಲ್ಡ್ ಯುವರ್ 6 ಮಂತ್ ಎಮರ್ಜೆನ್ಸಿ ಫಂಡ್. 6 ತಿಂಗಳಿನಾಗ ನಿಮ್ದು ಮನಿ ನಡೆಸೋಂಗೆಲ್ಲ ಈಗ ಹೆಂಗೆ ಫುಲ್ ಖರ್ಚು ಮಾಡಿ ನಡೆಸ್ತಿರ್ಲ ರೀ, ಅದಕ್ಕೆ ಎಷ್ಟು ಬೇಕಾಗ್ತೈತಲ್ಲ ರೀ ರೊಕ್ಕ, ಅಷ್ಟು 6 ತಿಂಗಳ ಗಂಟ್ಲೆ ನೀವು ಕೂಡಿಸಿಡ್ರಿ. ತಪ್ಪೇನ್ರಿ ಎಮರ್ಜೆನ್ಸಿ ಬಂದ್ರೂ ನಿಮ್ದು ಏನೂ ಹೆಚ್ಚು ಟೆನ್ಷನ್ ಇರಂಗಿಲ್ಲ. 6 ತಿಂಗಳನ್ಯಾಗ ಮತ್ತೆ ನೀವು ಬೇರೆ ನೌಕರಿಯನ್ನು ಹುಡುಕ್ಬೋದು, ಮತ್ತು ಬೇರೆ ಏನ್ರಿ ಮಾಡ್ಬೋದು. ಬಟ್ 6 ತಿಂಗಳು ನಿಮ್ಮ ಕಡೆ ರಿಸರ್ವ್ ಇರ್ಬೇಕು, ತಿಳಿತೀರಿ ರೊಕ್ಕ. ಇಷ್ಟೆಲ್ಲ ಪಾಯಿಂಟ್ ಇದ್ದವ್ರು ವೀಕ್ಷಕರೇ, ಇಷ್ಟೆಲ್ಲ ಪಾಯಿಂಟನ್ನು ನೀವು ಫಾಲೋ ಮಾಡ್ರೆ 20ದಿಂದ 30 ಇಯರ್ಸ್ ನಿಮ್ದು ಏಜ್ ಇದ್ರೆ ಇವೆಲ್ಲ ಪಾಯಿಂಟ್ಗಳನ್ನ ನೀವು ಫಾಲೋ ಮಾಡ್ರೆ ಖಂಡಿತ ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೋದಾ. ಮತ್ತು ನಿಮ್ದು ಏಜ್ ಏನ್ರಿ ಹೆಚ್ಚಿತ್ತಂದ್ರೆ ನಾ ಇವೆಲ್ಲ ಪಾಯಿಂಟ್ಗಳು ನೀವು ಎಲ್ಲಕ್ಕೂ ಅಗ್ರಿ ಮಾಡ್ತೀರೇನಿಲ್ಲ ಅಂತ ಕಮೆಂಟ್ ಸೆಕ್ಷನ್ನ ಹೇಳ್ರಿ. ಮತ್ತು ನಿಮಗೆ ಏನ್ರಿ ಅಡಿಷ್ನಲ್ ಪಾಯಿಂಟ್ಗಳು ಯಾವ್ರಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನ ಹೇಳ್ರಿ. ಅವು ಕರೆಕ್ಟ್ ಇದ್ದಾವೆ ತಪ್ಪಿದಾವಂತ ನಾ ಹೇಳ್ತೀನಿ. ಮತ್ತು ನೀವು ಎಲ್ಲ ನೋಡ್ಬೋದು ಅವು ಪಾಯಿಂಟ್ಗಳು. ತಿಳಿತ್ರಿ ವೀಕ್ಷಕರೇ ಇಷ್ಟೈತಿ ಈ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.